ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಜಯಣ್ಣ ಅಣ್ಣ, ಕಿವಿ ಕೇಳ್ತದೆ, ನಿಧಾನಕ್ಕೆ ಏಳು. ಅಲ್ಲಕ್ಕಪ್ಪ, ಹೊಸಿ ಚಳಿ ಶುರು ಆಗ್ಬಿಟ್ಟದೆ, ಮಳೆ ಬಿದ್ದುಬಿಟ್ಟು. ನೀನು ಬರೀ ಮೈನಾಗೆ ಅದ್ಯಾನಪ್ಪ ಮೋಡ ನೋಡ್ತಾ ನಿಂತಿದ್ದಯ್ಯ, ನಕ್ಷತ್ರ ಎಣಿಸ್ತಿದ್ದಯ್ಯ ಕಾಣಿ. ಇಲ್ಲ, ಇವತ್ತು ಇಸ್ವ ಗಾಳಿ ದಿವಸ ಅಂತೆ. ಅದಕ್ಕೆ ಗಾಳಿ ಹೆಂಗ್ ಬೀಸ್ತಾದೆ ಅಂತ ಪರಿಚಯವ ಮಾಡ್ಕೊಳುಮ ಅಂತ ನೋಡುಮ ಹೆಂಗಾಯ್ತದೆ ಅಂತ ತಣ್ಣಕ್ ನಿಂತ್ಕೊಂಡಿದ್ದೆ. ಅಲ್ಲಕ್ಕಪ್ಪ, ಗಾಳಿ ಗೊತ್ತಿಲ್ವ ನಿನಗ? ಹಂಗಲ್ಲ, ಅದು ಹೆಂಗ್ ಬೀಸ್ತದೆ. ಈಗ ಮೈಯ ಬಟ್ಟೆ ಹಾಕಬಿಟ್ರೆ ಸರಿಯಾಗಿ ಗೊತ್ತಾಗುದಿಲ್ಲ. ಹಿಂದೆ ಏನಾಗಿತ್ತು ಗೊತ್ತಾ, ನಮ್ಮ ಈ ಸ್ಕೂಲ್ನಾಗೆ ಮೇಷ್ಟ್ರು ಪಾಠ ಮಾಡುವಾಗ ಹಿಂಗೆಯ ಸಾಲ್ಟ ಬಿಚ್ಬಿಟ್ಟು ಏನು ವಿಜ್ಞಾನದ ಪಾಠ ಮಾಡುವಾಗ ಹೇಳ್ಕೊಡೋರು. ಬರೀ ಶರ್ಟಿ ಸಾರಟ ಕಣಣ್ಣ, ದೇಹದಾಗೆ ಏನೇನ್ ಅಂಗಾಂಗಗಳವೆ ಅಂತ. ಇದು ಏನು ಎದೆಗೂಡು, ಇಲ್ಲಿ ಹೃದಯ ಇರ್ತೈತೆ ಅಂತ ಮಕ್ಳಿಗೆ ಅರ್ಥ ಆಗೋ ಹಂಗೆ ಅದು ಗೆಪ್ತಿ ಬಂತ. ಒಸಿ ಯಾಕೋ ದಗೆ ಆದಂಗ ಆಯ್ತಿತ್ತು. ಅಲ್ಲಕ್ಕಪ್ಪ, ಮಳೆ ಬಿದ್ದಿಲ್ವ ಒಸಿ? ಅದಕ್ಕೆ ಹೇಳಿದ್ದು, ಮುಂಗಾರ್ನಾಗೆ ಅಪಾರ ಬಿಸಿಲು ಹೊಡಿತದೆ, ಮಳೆನೂ ಬರ್ತದೆ. ಅದು ಮೈಯಿಂದ ಬೆವ್ರ ಕಿತ್ಕ ಬರ್ತದೆ ಅಂತಾರಲ್ಲ, ಹಂಗೆ ಮನೇಲಿ ಗಾಳಿ ಬೀಸ ನಿಂತಿದ್ದೆ. ಅದೇನ್ ಬಂದೆ ಏಳು. ಅಲ್ಲಕ್ಕಪ್ಪ, ಈ ಕತ್ಲೆಲ್ ಒಬ್ಳೆ ನಿಂತಿದ್ದೆಯಲ್ಲ, ಯಾರ ಕತ್ಲೆಲ್ ಆಗೈತೆ, ಇನ್ನೂ ಹೊಸಿ ಬೆಳಕಿಲ್ವಾ? ಅಲ್ಲಕ್ಕವ್ವ, ಜಯಣ್ಣ ನಾವು ಹತ್ರಕ್ ಹೋದ್ರ ಕಾಣ್ತಾನೆ, ದೂರದಾಗ ಕಂಡನ? ಏನಾರು ಹತ್ರಕ್ ಬಂದಾರ ಅಂಜ್ಗಿಂತ್ಕೊಂಡ್ ಹೊಟ್ಟೋದರು ಹಿಂಗ್ ನಿಂತಿದ್ರೆ. ಅದಕ್ಕೆ ಬಾ, ಇನ್ನೂ ಒಂದು ಕಾರಣ ಅದೇ. ಏನಪ್ಪ? ಈಗ ನಾನ್ ಮೈಸೂರು ಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಒಂದ್ ಮನೆಗೆ ಹೋಗಿದ್ದೆ. ತಕೊಳಕಪ್ಪ? ಅಲ್ಲ, ನೆಂಟ್ರು ಮನೆ. ನೆಂಟ್ರು ಮನೆಯ? ಅವರು ಇನ್ಯಾರೋ ಒಬ್ರು ವಿಜ್ಞಾನಿಗಳ ಮನೆ ಕರ್ಕ ಹೋದ್ರು. ಅವ್ರ ಮನೆ ಮ್ಯಾಲೆ ಅಣ್ಣ ಗಾಳಿ ಯಂತ್ರ ತಿರುಗ್ತಾ ಇತ್ತು ಕಣಣ್ಣ. ಅದು ನೀನು ನಾನು ಚಿತ್ರದುರ್ಗದ ಕಡೆಗೆ ಹೋದಾಗ ಬೆಟ್ಟದ ಮೇಲೆಲ್ಲ ತಿರುಗ್ತಿರ್ನಿಲ್ವಾ? ಅದ್ಯಾನ ಅಪ್ಪ ಪಾಟಿ ಉದ್ದಕ್ಕ ಏನ್ ಬೀಸ್ತಾ ಅದೇ. ಅಲ್ಲ ಕಂಜಯ್ಯಣ್ಣ, ದೊಡ್ಡದಲ್ಲ ಇದು, ಚಿಕ್ಕದು. ಆಮೇಲೆ ಅಲ್ಲೆಯ ಪಕ್ಕದಲ್ಲೇ ಈ ಸೂರ್ಯ ಶಕ್ತಿನ ಹಿಡ್ದಿಡಕ್ಕೆ ಅದಿನ್ನೊಂದೈತೆ. ನಾನು ಇದೇನ ಇಲ್ಲಿ ಗಾಳಿ ಯಂತ್ರನೂ ತಿರುಗ್ತಾ ಇದೆ, ಈ ಕಡೆ ದೊಡ್ಡದು ಸೂರ್ಯ ಶಕ್ತಿ ಹಿಡ್ದಿಡಕ್ಕೂ ಏನೋ ಐತೆ. ಅದೇ ಬೆಳ್ಳಿಗೆ ಪಳ 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 ಅಂತ ಹೊಳಿತಿತ್ತಲ್ಲಪ್ಪ, ಅದ ಯಾವ್ದು ಬೆಳ್ಳಿಗೆ ಪಳಪಳ? ಅದೇನ ಹೇಳ್ತಾರಲ್ಲವ, ಸೋಲಾರು. ಅವೆರಡನ್ನು ನೋಡಿ ನಾನ್ ಕೇಳ್ದೆ, ಅಲ್ಲ ಸಾ ಇದೇನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಜಯಣ್ಣವ್ರೆ, ಎಲ್ಲಿ ಅಪಾರ ಗಾಳಿ ಬೀಸ್ತದೆ, ಎಲ್ಲಿ ಅಪಾರವಾದ ಸೂರ್ಯನ ಶಕ್ತಿ ಅದೆ, ಆ ಎರಡನ್ನೂ ಬಳಕೆ ಮಾಡ್ಕೊಂಡು ಮನೆಗೆ ಬೇಕಾದ ಇದ್ದುತ್ತ ತಯಾರು ಮಾಡ್ಬೋದಂತೆ. ಕರೆಂಟು ಹಂಗೇಳು. ಅದಕ್ಕ ಈಗ ಗಾಳಿ ಬೋಂದ್ ಬೀಸ್ತದಪ್ಪ, ನಮ್ಮನೆ ತವಾಗ್ಲಿ ನಿಮ್ಮನೆ ತವಾಗ್ಲಿ, ಅದು ಸುಮ್ನೆ ಹಂಗೆ ಹೋಗೋ ಬದ್ಲು ಇಂಥದ್ದೊಂದು ಹಾಕಬಿಟ್ರೆ ಗಾಳಿ ಯಂತ್ರವ, ಅದು ಬರ್ರಂತ ತಿರುಗ್ತದ, ದೊಡ್ಡ ಪ್ಯಾನು. ಅದ್ರ ಜೊತೆಗೆ ಈ ಸೂರ್ಯನ ಶಕ್ತಿನೂ ಹಿಡಿಯೋದು. ಅದೇನೋ ನಾವು ಐಬ್ಲೆಡ್ ಅಂತೀವಲ್ಲ, ಐಬ್ಲೆಡ್ ತಳಿ ತರಕಿಲ್ವ ಹಂಗೆ ಸೂರ್ಯನ ಶಕ್ತಿ ಗಾಳಿ ಶಕ್ತಿ ಎರಡನ್ನು ಬಳಸ್ಕೊಂಡು ಮಾಡೋವಂಥವು ಬತ್ತಾವಂತೆ. ಅಣ್ಣು, ಮೊನ್ನೆ ಆಫೀಸ್ಗೆ ಹೋಗಿದ್ದೆ, ಯಾವ್ದು ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿದ್ದೆ. ಇರ್ಲಿ ಬಿಡವ, ಆಮ್ಯಾಕಿಂತ ಕೊಡುವಂತೆ ಲೋಟ್ವಾ ಇಸ್ಕತೀನಿ. ಅದ್ಯಾಕ ಏನ್ ಮಾತ್ ನಿಲ್ಲಿಸ್ಲಿ ಅಂತ ಕೊಡ್ತಿದ್ದೆ? ಅಲ್ಲ, ಗಂಟ್ಲು ಹೊಸಿ ನಚ್ಚಿಗಾಗ್ಲಿ ಅಂತ ಬಿಡು ಹೇಳ್ತೀನಿ. ಅಲ್ಲಿ ಆಫೀಸ್ ನಲ್ಲಿ ಹೇಳ್ತಾ ಇದ್ರು, ಈಗೆಲ್ಲ ಈ ಸೋಲಾರ್ದು ಪಂಪ್ಗಳ ಹಾಕಬಹುದಂತೆ ಜಮೀನ್ಗೆ, ಬೋರ್ವೆಲ್ ಪಂಪ್. ಅದಕ್ಕ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ರು. ನಾನು ಒಬ್ನೇ ಕೊಡಕಿಲ್ಲ ಬುದೇ, ಇಬ್ರು ಸ್ನೇಹಿತರವ್ರೆ, ಕಮಲಕ್ಕ ಚಂದ್ರಣ್ಣ ಅಂತ 2 ಅಪ್ಲಿಕೇಶನ್ ಇಸ್ಕೊಂಡ್ ಬಂದಿದ್ದೀನಿ. ಏಡಿಯ ಮೂರಿಯ
ಮೂರು ಅಂದ್ರೆ ಜಯಣ್ಣನ್ ಬಿಟ್ಟು ಇನ್ಯಾರಡು ಅನ್ಕೋ. ಏಳು ಎಕ್ಸ್ಟ್ರಾ ಇಸ್ಕ ಬಂದಿದ್ದೀನಿ. ಅಪ್ಲಿಕೇಶನ್ ಕೊಟ್ಬಿಟ್ರೆ ಸೂರ್ಯ ಶಕ್ತಿಯಿಂದಲೇ ಪಂಪ್ ಓಡ್ತದಂತೆ. ಎಲೆಕ್ಟ್ರಿಸಿಟಿ ಬೇಡ. ಆಮೇಲೆ ದೊಡ್ಡದೊಂದು ಇದಾಗ್ತಾವ್ರಂತೆ ಕಣನು ಸರ್ಕಾರದವರು. ಏನು ಸೂರ್ಯ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದು, ಮಧ್ಯಾಹ್ನದಾಗೂ ಕರೆಂಟ್ ಕೊಡಕ್ಕೆ. ಈಗ ಮಧ್ಯರಾತ್ರಿಗೆ ಮತ್ತೆ ಕತ್ಲಾಯ್ತಿದಂಗೆ ಕೊಡ್ತಾರಲ್ಲ, ಪಂಪ್ ಹಾಕ್ಬೇಕಿತ್ತಲ್ಲ ನಾವು, ಹಂಗಿಲ್ಲ ಬಿಡವೋ. ಶಾನೆ ಕಷ್ಟ ಕಣದು. ಈಗ ಯಾರೋ ಯಾಕೆ ಕೊಡ್ಬೇಕಣ್ಣ? ಈಗ ಗಾಳಿ ಶಕ್ತಿ ಅದೇ, ಸೂರ್ಯನ ಶಕ್ತಿ ಅದೇ, ಎಲ್ಲ ಶಕ್ತಿನೂ ಅದೇ. ನಾವೇ ಯಾಕೆ ಉತ್ಪಾದನೆ ಮಾಡ್ಕೋಬಾರ್ದು? ಮಾಡಮ್ ಬಿಡಪ್ಪ, ಅದಕ್ಕೇನ ಎಲ್ಲ ಸರ್ಕಾರದವ್ರು ಕೊಟ್ಟ ಮೇಲೆ ನಾವು ಕೈ ಕಟ್ಟಿ ಹಾಕೊಂಡ್ ಕುಂತ್ಕೊಳಕ ಜಗ್ಲಿ ಮೇಲೆ ಮಾಡಮ್ ಬಿಡು ಜಯಣ್ಣ. ಅದಕ್ಕ ಬೋ ಚಂದಾಗ ಗಾಳಿ ಆಡ್ತಿತ್ತಲ್ಲ, ಎಷ್ಟು ರಭಸವಾಗಿ ಬೀಸ್ತದೆ. ಚಕ್ರ ಏನಾರು ಇಟ್ರೆ ಬರ್ರ ತಿರುಗ್ತದ ಇಲ್ವೋ ಅಂತ ಪರೀಕ್ಷೆ ಮಾಡ್ತಿದ್ದೆ. ಅಲ್ಲ, ಚಕ್ರ ಇಟ್ರೆ ಬರ್ರ ಅಂತ ತಿರುಗ್ತದೆ. ನೀನು ಬಟ್ಟ ಬಿಚ್ಚಾಕೊಂಡ್ ನಿಂತಿದೆಯಲ್ಲ, ನೀನ್ ಹಂಗೆ ನಿಂತಿದೆಯಲ್ಲ ಜಯಣ್ಣ. ಇವನು ಒಳ್ಳೆ ಚೆನ್ನಾಯ್ತಿ. ಎಲ್ಗೂ ಹೋದ್ರು ತಿರ್ಗಾ ಅಲ್ಲಿಗೆ ಬರ್ತಾನೆ. ಏನು ಬಟ್ಟೆ ಬಿಚ್ಚ ಹಾಕೊಂಡ್ ನಿಂತಿದ್ದಿ ಅಂತ ಕಮಲಕ್ಕ, ಈ ಬೇರೆ ಹಾಕೊಂಡ್ರ ಬಟ್ಟೆ ಕಾಣೋದಿಲ್ವೇ? ಅವನ್ಗೆ ಶರ್ಟ್ ಕಾಣ್ಬೇಕು ಅವನ್ಗೆ. ನೀನು ಗದ್ದೆ ಹೇಳ್ದಾಗ ಕೆಲಸ ಮಾಡುವಾಗ ಸೂಟ್ ಹಾಕೊಂಡ ಕೆಲಸ ಮಾಡಿ ಅಲ್ಲಕ್ಕಪ್ಪ. ಸರಿ, ಗದ್ದೆಲಿ ಇರೋದ ನೋಡು, ಇಲ್ದಿರೋದ ಯಾಕೆ ನೋಡಿ. ಅಲ್ಲ ಕಣ್ಜಯ್ಯಣ್ಣ, ನೀ ಯಾಕೆ ಅದಕ್ಕೆ ವಾಪಸ್ಕೊಂಡ ಅಲ್ಲ ಅನ್ಬಿಟ್ಟು ಹೋಗಿ ಸೂಟ್ ಕಿಟ್ ಹಾಕೊಂಬಂದ್ಬಿಟ್ಟೆ. ಈಗ ನೀನು ಒಳಕ್ ಹೋಗ್ಬಿಟ್ಟು ನಾನ್ ಯಾಕೆ ಒಳಕ್ ಹೋಗ್ಬಿಡು. ಈಗ ಇನ್ನೇನೋ ವಿಚಾರ ಇತ್ತಲ್ಲಪ್ಪ. ನೀನು ಆಸ್ಪತ್ರೆಗೆ ಹೋಗಿ ಏನೋ ನೆನ್ನೆ ಅದೇನೋ ರಕ್ತ ಕೊಡ್ತೀನಿ ಅಂತ ಹೋಗಿದ್ದಂತಲ್ಲ. ಬಿಡು, ಎಲ್ಲಿ ನೋಡ್ದಪ್ಪ? ತಕೊಳ್ಳಿಲ್ವಂತಲ್ಲ ನಿಂದು? ಯಾಕೆ? ನಾನ್ ಕೊಡಕ್ ಹೋಗಿರ್ಲಿಲ್ಲ ಕಣ್ಬಿಡು. ಈಗ ಅಲ್ಲಕ್ಕಪ್ಪ, ನಮ್ಗೂ ಏನ್ 60 ಹತ್ರ ಆಗೋಯ್ತಲ್ಲ. ರಕ್ತ ತಗೊಳ್ಳಿಲ್ವಾ? ಅಲ್ಲಕ್ಕವ್ವ, ನಾವ್ ಕೊಡ್ತೀವಿ ಅಂತಂದ್ರು ಅವ್ರು ತಕೊಳ್ಳೋದಿಲ್ಲ ಕಣ್ಬಿಡು. ಅದೇ ನನಗ್ ಗೊತ್ತಿಲ್ವಾ? ನಮ್ಮ ಮೈದಿರ್ನಿಲ್ವ ಅವನು ಪೇಟೆಯಿಂದ ಬಂದಿದ್ನಲ್ಲ, ಅವನೇ ಹೇಳ್ದ, ಅಪ್ಪ ಇವತ್ತು ಅದೇನೋ ಈಸ್ವ ಬ್ಲಡ್ಡಿನ ಅಂತ. ಅದೇನೋ ಬ್ಲಡ್ಡಿನ ಅದೇನೋ ಕನ್ನಡದಾಗ ಹೇಳಪ್ಪ ಅಂತಂದಿ. ಅದೇನೋ ರಕ್ತದ ಕೊಡೋ ದಿನ ಅಂತಲ್ಲವ, ರಕ್ತ ದಿನ ಅಂತಲ್ಲ ಜಯಣ್ಣ. ಅದಕ್ಕೆ ನಾನಿವತ್ತು ರಕ್ತ ಕೊಡಬೇಕು ಅಂತ ಅಂದ. ಎಲ್ಲೂ ಕೊಟ್ಟಯ್ಯ ಅಂತಂದೆ. ಆಸ್ಪತ್ರೆಗೆ ಅಂತಂದ. ಅವ್ರೇನ್ ಮಾಡಿದವರು, ಬೇರೆಯವರು ಕೊಡ್ತಾರೆ ಅಂತಂದ. ಅದಕ್ಕೆ ನಡಿಯಪ್ಪ ಅಂತ ಅನ್ಬಿಟ್ಟು ಅವನು ಕರ್ಕೊಂಡು ಹೋಗಿದ್ದಿ. ನೀನ್ ಕೊಡ್ಲಿಲ್ವಾ? ಇಲ್ಲಕ್ಕವ, ನಾನ್ ಕೊಟ್ಟಿಲ್ಲ. ಒಂದ್ ಕಿತನೂ ಕೊಟ್ಟಿಲ್ಲ ಬಿಡು. ಹೌದಾ? ಜನ್ಮದಲ್ಲಿ ಒಂದ್ಸತಿನೂ ಕೊಡ್ಲಿಲ್ವೇ? ಅಲ್ಲಕ್ಕವ್ವ, ನಮ್ಮ ಹಳ್ಳಿನಾಗೆ ರಕ್ತ ಕೊಡೋದು ಉಂಟ ಮೊದಲೆಲ್ಲ. ಅಪ್ಪೋಯ್ ನಿಗರ್ಕೊಂಡ್ಬಿಡ್ತಾರೆ, ಕೊಟ್ ಕೂಡ್ಲೆ ಅನ್ಕೊಂಡ್ಬಿಟ್ಟಿದ್ದಾನೆ. ಕೊಟ್ಟಾನೆ ಮನೆ ಹಿಂದ್ಗಡೆ ಸೊಳ್ಳೆಗಳಿಗೆ, ತಿಗಣೆಗಳಿಗೆ. ನೋಡು ಎಲ್ಲರಿಗೂ ಕೊಟ್ಟವನೇ ರಕ್ತವ. ಜಯಣ್ಣ ಜನರಿಗೆ ಕೊಟ್ಟಿಲ್ಲ ಅಷ್ಟೇ. ಅಲ್ಲ, ಮತ್ತೆ ನೀನು ನಾನು ಹಿಂದಕ್ಕೆ ಹೋಗ್ಬೇಕಾಯ್ತೆ ನೋಡು. ಬೇಡ, ಹಂಗೆ ಮುಂದಕ್ಕೆ ಭಾವ. ನೀನು ತಿಗಣೆ ಸೊಳ್ಳ ಬೇರೆ ಬೇರೆ ಅದ್ ಹೇಳ್ತಿದ್ರೆ ನೀ ಹೆಂಗಿದ್ದ ನಾನ್ ಹೆಂಗಿದ್ದನು ಅನ್ನೋದ್ರ ಮೇಲೆ ನಾನ್ ಮಾತಾಡ್ಬೇಕಾಯ್ತೆ ನೋಡು. ಬೇಡ ಬಿಡು. ಮೊನ್ನೆ ಇವ್ರು ಕೊಟ್ಟಿಗೆಗೆ ಕರ್ಕ ಹೋಗಿದ್ದ. ದನಿಗೆಲ್ಲ ಸಿಕ್ಕಾಬಿಟ್ಟೆ ಉಣ್ಣಿ ಹತ್ಕೊಬಿಟ್ಟವೆ. ಅದಕ್ಕೆ ಏನಾರು ಒಂದು ಔಷಧ ಮಾಡುವ ಬಾ ಅಂತ ಹೇಳ್ದ. ನಾನು ಅದನ್ನೇ ಹೇಳ್ದೆ, ನೋಡಪ್ಪ ಈಗ ಮನ್ಸ ಹೆಂಗೋ ಹಂಗೆ ದನಗಳುವೆ. ಮನ್ಸನ್ ರಕ್ತ ಹೆಂಗೆ ತಿಗಣೆ ಇರ್ತಾವೋ, ದನಿನ್ ರಕ್ತವ ಉಣ್ಣಿ ಇರ್ತವೆ, ಕಾಯಿಲೆ ಬೇರೆ ಬರ್ತವೆ. ಅದಕ್ಕೆ ಡಾಕ್ಟರ್ ಬಂದವ್ರೆ, ಒಳ್ಳೆ ಔಷಧಿ ಬಂದದೆ ಅಂತ ಹೇಳ್ತಾ ಇದ್ದೆ. ಗೆಪ್ತಿ ಆಯ್ತು. ಪಾಪ ಮನ್ಸರು ರಕ್ತ ಇಲ್ದಲೆ ಅಪಘಾತ ಆದಾಗ ಕಷ್ಟ ಆಯ್ತದಲ್ಲ, ಅಂತವ್ರಿಗೆ ತಕ್ಷಣವ ರಕ್ತ ಬೇಕು ಅಂದ್ರೆ ಎಲ್ಲಿಂದ ತತ್ತಾರೆ? ಇಲ್ಲ ನೆಂಟರು ಬಂದು ಬಳಗ ಕೊಡ್ಬೇಕು. ಈಗ ನಾವೆಲ್ಲ ಈ ಸ್ಕೂಲ್ನಾಗ ಓದಿಲ್ವಾ, ಎಲ್ಲಾರ ರಕ್ತ ಎಲ್ಲಾರ್ಗೂ ಆಗುದಿಲ್ಲ. ಅದ್ರಾಗೂ ಏನೋ ಗುಂಪು ಅದಂತೆ, ಗುಂಪು. ಆ ಗುಂಪಿಂದ ಅದಕ್ಕೆ ಆಗ್ಬೇಕಂತ. ನಿಂದ್ಯಾವ ಗುಂಪ ಜಯಣ್ಣ? ನಂದು ಗೊತ್ತಿಲ್ಲ, ಪರೀಕ್ಷೆ ಮಾಡಿಸ್ಕೊಂಡಿದ್ರು ತಾನೆ. ನೋಡು ಮಾಡಿಸ್ಕೊಂಡಿರ್ತಾನೆ, ನಿಂಗೆ ಯಾಕೆ ಕೇಳ್ಬೇಕು ಅಂತ ಹೇಳ್ಬಿಟ್ರೆ ನೀನು ಅಂತ. ಎಲ್ಲಾರ್ಗು ರಕ್ತ ಕೊಡು ಅಂತ ಜಯಣ್ಣ ಅದೇನೋ ಭಾಷಣ ಮಾಡ್ತಾನೆ. ಅವನ್ ರಕ್ತದ ಗ್ರೂಪು ಅದ್ಯಾನು ಅಂತಲೇ ಗೊತ್ತಿಲ್ಲ. ಯಾವ್ದಣ್ಣ? ಅವೋ ಅದೇನು ಹೇಳೋ, ನಾನು ಗುಂಪೇ ಇಲ್ಲ ಅವಂದು, ಅದಕ್ಕೆ ಕೊಟ್ಟಿಲ್ಲ.
ಅಪ್ಪೋಯ್ ಗುಂಪು ತಂಪು ಅಂತ ಅನ್ಕೊಂಡ್ರಮ್ಮ ನಾನು. ಹೇಳು ಮತ್ತೆ. ನಮ್ಮ ಹಳ್ಳಿ ಜನ ಜೊತೆ ಇರೋದೇ ಚಂದ ಅಲ್ವಪ್ಪ. ನನ್ ಕೇಳಿಯಲ್ಲ ನಿಂದ ಹೇಳು. ನಂದು ಅದೇನವ ಬಿ ಪಾಸಿಟಿವ್ ಪಾಸಿಟಿವ್ ಅಂತಲ್ಲವಾ ಅದಂತೆ. ಅಂದ್ರೆ ನಾನೇನಾರುವೆ ಅದೇನ್ ಹೇಳದ್ನಲ್ಲ ಅಪಘಾತ ಅದಾಗೇನಾರ ಬಿದ್ಗೆದ್ಕೊಂಡ್ ಕೈಯೋ ಕಾಲೋ ಏನಾರ ಮುರ್ಕೊಂಡ್ರೆ ರಕ್ತ ಹೋಯ್ತಿದ್ರೆ ಅಪಾರ ಜನ ಅವ್ರಂತ ನಮಗ್ ಕೊಡಕ್ ಬಿಡು. ನನ್ಗಿಲ್ಲ ಬಿಡು. ಓಯ್ ನಿಂದ ಯಾವ್ದವ? ಓ ನೆಗೆಟಿವ್. ಅಯ್ಯೋ ಜಯಣ್ಣ ಅದೇನ ನೆಗಿತೀನಿ ಅಂತ ಅವಳಲ್ಲ. ನೆಗಿತೀನಿ ಯಾಕೆ ನೆಗಿಲಿ? ಪಾಸಿಟಿವ್ ನಾನ್ ನೆಗೆಟಿವ್. ನೆಗೆಟಿವ್ ಏನಂಗಂದ್ರೆ ಜಯಣ್ಣ ಅದೇನ ಅವಳನ್ನೇ ಕೇಳು ಹೇಳ್ತಾವಳಲ್ಲ. ಅದು ಅಪರೂಪ. ಓ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರಕ್ಕಿಲ್ಲ. ಓ ನಿಂಗೇನಾರ ಹೆಚ್ಚು ಕಡಿಮೆ ಆಗ್ಬಿಟ್ರಿ ಯಾರ ದೇವ್ರೇ ಗತಿ ಅಷ್ಟೇ. ದೇವ್ರ ಬಂದ್ ಕೊಟ್ಟನ ಅಲ್ಲ ಹಂಗ ಅನ್ಕೊಳ್ಳೋದು ಬಿಡು. ಸೀದಾ ಶಿವನ್ ಪಾದ. ಈಗ ಬಿಲೆಡ್ ಇಂದು ಬ್ಯಾಂಕ್ ಮಾಡ್ಗವ್ರಂತೆ. ಬಿಲೆಡ್ ನೆಟ್ಗೆ ಹೇಳಪ್ಪ. ರಕ್ತದ ಬ್ಯಾಂಕು ಕಡಣ. ಬ್ಲಡ್ ನೀನನ್ಲಿಲ್ವೇ? ನೀನಂದ್ರು ಸರಿ ನಾನಂದ್ರು ತೆಪ್ಪ. ಅಲ್ಲಕ್ಕಪ್ಪ ಬ್ಯಾಂಕ್ ಅದೇ ಬ್ಯಾಂಕು. ದುಡ್ಡು ಮಡಿಕೊಳ್ಳೋ ಬ್ಯಾಂಕ್ ಇಲ್ವಾ? ಹಂಗೆ ರಕ್ತ ಮಡಿಕೊಳ್ಳೋದು ಬ್ಯಾಂಕ್ ಅದೇ. ಈ ಕಮಲಕ್ಕೊಂದು ರಕ್ತ, ನಂದು ರಕ್ತ, ನಿಂದು ರಕ್ತ, ಎಲ್ಲಾ ತರದ ರಕ್ತಗಳನ್ನ ಅಲ್ಲಿ ಮಡಿಕೊಂಡಿರ್ತಾರೆ. ಈಗ ನೀನ ಹೋಗಿ ದಾನ ಕೊಟ್ಬಿಟ್ರೆ ತಕ್ಷಣವ ಅದ್ ಇನ್ನೋರ್ ಬಿ ಕೊಡಕಿಲ್ಲ, ಆ ಬ್ಯಾಂಕ್ ನಾಗ ಮಡಗಿರ್ತಾರೆ. ಯಾರಿಗ ಅಗತ್ಯ ಅದೇ ಅವ್ರು ಹೋಗಿ ಕೇಳಿದ್ರೆ ಈಗ ಹೆಂಗೆ ಗೊತ್ತೇನಣ್ಣ, ದುಡ್ಡಿಗೆ ರಕ್ತ ಮಾರೋದಿಲ್ಲ. ಈಗ ನೀನೊಂದ್ ಬಾಟ್ಲು ರಕ್ತ ತಗೋಬೇಕು ಅಂದ್ರೆ ನೀನು ಇನ್ನೊಂದ್ ಬಾಟ್ಲು ರಕ್ತವ ಕೊಡಬೇಕು. ಅಲ್ಲಿಗೆ ನೀನ್ ಯಾವ್ದಾರು ಕೊಡು, ನಿನಗ್ ಬೇಕಾದ್ ಕೊಡ್ತಾರೆ, ನೀನೊಂದ್ ರಕ್ತ ಕೊಡ್ಬೇಕು. ನಂಗೆ ಕಮಲಕ್ ಅನ್ಲಿಲ್ವೇ ವಿಶೇಷ ಅಂತ ಈ ನೆಗೆಟಿವ್ ಅಂತಾರಲ್ಲ ಆ ರಕ್ತದ ಗುಂಪು. ಅದಕ್ಕೆ ಅಲ್ಲಿ ಯಾದಿ ಮಡಗಿರ್ತಾರಂತೆ ಕವ, ಯಾರ್ಯಾರು ದೈತೆ ಅಂತ ಅವರು ಬರ್ಸ್ ಹೋಗಿರ್ತಾರಂತ. ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟಾರಪ್ಪ ಬರ್ತಾರಂತೆ. ದೇವ್ರ ಮೆಚ್ಚೋ ಕೆಲ್ಸ ಅಲ್ವಾ, ಜೀವ ಉಳ್ಸಕ್ಕ. ಜಯಣ್ಣ ಈ ರಕ್ತ ಕೊಟ್ಟಿട്ട് ಬರ್ತೀನಿ, ರಕ್ತ ತಕೊಂಡ್ ಬರ್ತೀನಿ ಅಂತ ಅನ್ಬಿಟ್ಟು ಎಲ್ಲ ಹೇಳ್ತಿದ್ರಲ್ಲ. ನಾನು ಇದ್ ಯಾರು ಕೊಟ್ಟರು ರಕ್ತವಾ, ಎಲ್ಲಿಂದ ತಂದರು ರಕ್ತವಾ ಅಂತ ನನಗೆ ಇದಾಗೋಯ್ತು, ಸಮಸ್ಯೆ ಆಗ್ಬಿಡ್ತು. ನಾನು ಅನ್ಕೊಂಡ್ಬಿಟ್ಟಿದ್ದೆ ಸಣ್ಣದ್ರಲ್ಲಿ ಜಯಣ್ಣ ಇರು ರಕ್ತ ಕೊಟ್ಟು ಬರ್ತೀನಿ, ರಕ್ತ ತಕೊಂಬರ್ತೀನಿ ಅಂತ ಹೇಳ್ತಿದ್ರಲ್ಲ. ಅದೆಲ್ಲಿ ಯಾವ ಅಂಡೆಲ್ ತುಂಬಿಟ್ಟರು, ಕೈಯ ಕುಯ್ದು ಬಿಟ್ಟು ತಗೊಂಡ್ಬಿಡ್ತಾರೆ. ಅಂಡೆಲ್ ಇದು ಬಸ್ತಿಟ್ಟಿದರು, ಕೇಳಿದ ತಕ್ಷಣ ತಂದ್ಬಿಡ್ತಾರಲ್ಲ, ಯಾವ ಚೊಂಬ್ಗ ಹಾಕ್ಸ್ಕೊಂಬಂದರು ಅಂತ ನನಗ ಬಹಳ ಇದಾಗ್ಬಿಟ್ಟಿತ್ತು. ಆಮೇಲೆ ಬೆಳೀತಾ ಗೊತ್ತಾಯ್ತು ನಮ್ಮ ಜಯಣ್ಣ ಬ್ಯಾಂಕು ಅದು ಪಿಡ್ಜ್ ಅಂತಲ್ಲಪ್ಪ, ಪಿಡ್ಜೊಳಗಿಟ್ಟಾರಂತಲ್ಲ ರಕ್ತವ. ಅದೇನ ಗಾಳಿಗೆ ಬಂದ್ಬಿಟ್ರೆ ಗಟ್ಟಿ ಆಗೋಯ್ತದೆ. ಏನಾರು ಕುಯ್ಕಬಿಡು ನೀನು, ತಕ್ಷಣ ರಕ್ತ ಎಪ್ಪಗಟ್ಟೋದಿಲ್ವೇ, ಅದು ರಕ್ತದ ಗುಣ. ಅದು ಎಪ್ಪಗಟ್ಲಿಲ್ಲ ಅಂದ್ರೆ ಏನಾಯ್ತದೆ ಹೇಳು, ರಕ್ತ ಹೋಯ್ತದೆ. ಅದು ಒಂದ್ ಕಾಯಿಲೆ ಅದೇ, ಎಪ್ಪಗಟ್ಟದಲ್ಲೇ ಇರೋ ಕಾಯಿಲೆ. ಅಂತವ್ರು ಮೈಗೆ ಗಾಯ ಆಗದಂಗೆ ನೋಡ್ಕೋಬೇಕು. ಅದ ಹೆಂಗಪ್ಪ? ಅಲ್ಲ ಅದಕ್ಕೆ ಔಷಧ ಐತೆ ಬಿಡು, ಅದೊಂದ್ ದೊಡ್ಡ ವಿಚಾರ. ಈಗ ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ರಕ್ತವ ತೆಗಿತಿದ್ದಂಗೆಯ ಅದು ಗಾಳಿ ಸಂಪರ್ಕಕ್ಕೆ ಬರದಂಗೆ ಬಂದ ಮಾಡಿ ಹೋಗಿ ಫ್ರಿಜ್ಜು ತಣ್ಣನೆ ಮನೆನಾಗ ಮಡಗ್ಬಿಡ್ತಾರೆ. ಆಮ್ಯಾಕೆ ಮನ್ಸೂನ್ ಕೊಡುವಾಗ ಅವನ ದೇಹದ ಉಷ್ಣಕ್ಕೆ ಹೊಂದಿಸ್ಬಿಟ್ಟು ರಕ್ತವ ಕೊಡ್ತಾರೆ. ಅದು ಈ ಮನ್ಸ ಕಂಡಿಡ್ದಿರೋ ದೊಡ್ಡ ಆವಿಷ್ಕಾರ ಕಂಬಿಡಪ್ಪ. ಅದೇನೋ ಹೇಳ್ತಾರಲ್ಲಪ್ಪ ಜಯಣ್ಣ, ಕಿಡ್ನಿ ಫೇಲೂರು ಅದು ಇದು ಆದವ್ರಿಗೆ ಅದೇನೋ ಹೇಳ್ತಾರಲ್ಲ, ವಾರಕ್ಕೆ ಹೋಗಿ ಅದೇನೋ ಮಾಡಿಸ್ಕೊ ಬರ್ತಾರಲ್ಲ ನಮ್ಮ ಮಾದಣ್ಣನ. ಡಾಲಿ ನೆಟ್ ಕೇಳಪ್ಪ, ಅದ್ ಏನೇನೋ ಹೇಳ್ತಿದೆ. ತಿಳ್ಕೊಂಡಿದ್ದೀನಿ ಕಮಲಕ್ಕ ಹೇಳವ. ಡಯಾಲಿಸಿಸ್ ರಕ್ತ ಬದಲಾಯಿಸ್ಕೊಂಡ್ ಬರ್ತಾರಂತಲ್ಲಪ್ಪ. ರಕ್ತ ಬದಲಾಯಿಸೋದಲ್ಲ, ಮತ್ತೆ ಅದೇನ ಈ ಕಿಡ್ನಿ ಏನ ಕೆಲಸ ಮಾಡ್ತದ ಹೇಳೋ ದೇಹದಾಗೆ. ಅದೇನೋ ರಕ್ತ ಶುದ್ಧ ಮಾಡ್ತದಂತಲ್ಲಪ್ಪ. ಅದ್ರೊಳಗೆ ಸಣ್ಣದ ಆಲ್ಕಿಗಳವಂತೆ ಶುದ್ಧ ಮಾಡೋದು. ಈ ಸೀಮಣ್ಣೆ ಆಲ್ಕಿ ತರ ಅನ್ಕೋ ಹಂಗೇನೆ. ಯಾತಕ್ ಏನೋ ಹೇಳ್ತಾನೆ, ಇರ್ಲಿ ಏನೋ ಒಂದ್ ಅನ್ಕ. ಈಗ ರಕ್ತ ಮನಸ್ಸನ್ ದೇಹದ ಕಲುಷಿತ ರಕ್ತ ಎಲ್ಲ ಕಿಡ್ನಿಗ್ ಬರ್ತದೆ. ಅದಕ್ಕೇನ್ ಕನ್ನಡದಾಗ ಏನಂತಾರೆ, ನೀನ್ ಒಳ್ಳೆ ಚೆನ್ನಾಯ್ತು, ಮೂತ್ರಪಿಂಡ. ಯವ್ವ ಎಲ್ಗೋ ಹೊಂಟೋದ್ಲು, ಓಲಿ ಬಿಡು, ಅದ್ ಹಿಂದದೆ ಇದು ಮುಂದೆ ಬಿಡವು, ಅಡ್ಜಸ್ಟ್ ಮಾಡ್ಕೊಳಮ್ಮ. ಅದು ರಕ್ತವ ಸುದ್ದಿ ಮಾಡ್ತಲೇ ಇರ್ತದೆ ಇಲ್ವಾ. ಒಂದ್ ಕಿತ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಈಗ ಹೇಳ್ದಲ್ಲ, ಏನ್ ಹೇಳವ, ಇನ್ನೊಂದ್ ಕಿತ ಹೇಳವ.
ಡಯಾಲಿಸಿಸ್ ಇವನು ಹಂಗೆ ಅಂತ ಅದ ಮಾಡಿದ್ರೆ ಅದು ಈ ಮೂತ್ರಪಿಂಡದ ಕೆಲಸವ ಅದು ಮಾಡ್ತದಂತೆ. ರಕ್ತವ ಶುದ್ಧೀಕರಿಸಿ ವಾಪಸ್ ಮತ್ತೆ ದೇಹಕ್ಕೆ ಕಳಿಸ್ತದ. ಅಂದ್ರೆ ಅವೆಲ್ಲ ಏನ್ ಹೇಳ್ತಾರ ಡಾಕ್ಟ್ರು, ಇನ್ನೊಂದು ಮೂತ್ರಪಿಂಡವ ಕೊಡೋವರೆಗೆ ಅಂತ. ಅದಕ್ಕ ಮನ್ಸ ಏನ್ ಮಾಡ್ಬೇಕು ಗೊತ್ತೇನಣ್ಣ, ಬರೀ ರಕ್ತ ಅಲ್ಲ ಎಲ್ಲಾ ಅಂಗಾಂಗಗಳನ್ನು ದಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೋಬೇಕು. ಅಂದ್ರೆ ಸತ್ಮೇಲೆ ಸುಮ್ಮನೆ ಸುಟ್ಟಾಕ್ತಾರೆ, ಅದ್ರ ಬದ್ಲು ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಬಿಡು. ಅಪ್ಪೋಯ್ ನಮ್ ಕಳೆದಕ್ಕಿಂತ ಮಾತಾಡಕ್ ಹೇಳಿಲ್ವಾ ಕಣ್ಣು? ಕಣ್ಣು ದಾನ ಆಯ್ತಾ, ಅದಕ್ಕೆಲ್ಲ ನಮ್ಮ ಹಾಸ್ಪಿಟಲ್ ಬರ್ಸ್ಬಿಟ್ಟು ಬಂದಿಲ್ವಾ ಜಯಣ್ಣ? ಈಗ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ತಗೊಂಬತ್ತೀನಿ, ಇಡೀ ದೇಹವೇ ದಾನ ಮಾಡೋದ್ನ. ಆಯ್ತು ಬಿಡಪ್ಪ, ಆಯ್ತು. ಇವತ್ತು ಒಳ್ಳೆ ದಿವಸ, ಇವತ್ತು ತೀರ್ಮಾನ ಮಾಡ್ಬಿಡು. ಅಪ್ಲಿಕೇಶನ್ ತಂದ್ಬಿಡು ನೀನು. ಏನ್ ದಿವಸ ಅಂತ ಕೇಳಲಿಲ್ವಲ್ಲ? ಏನ್ ದಿವ್ಸಪ್ಪ? ಅಪ್ಪಂದ್ರ ದಿವಸ ಅಂತ ಇವತ್ತು. ಅವ್ವ ದಿನಕ್ಕೆ ಒಂದಿನ, ಅವ್ವ ದಿನ, ಅಪ್ಪನ ದಿನ, ಅಣ್ಣನ ದಿನ, ತಮ್ಮನ ದಿನ, ನಾದಿ ದಿನ, ಸೊಸೆ ದಿನ ಇಲ್ಲ ಇಲ್ವಾ? ಕುಟುಂಬದ ದಿವಸ ಅಂತ, ಕುಟುಂಬದ ದಿವಸ ಅಂತಿದ. ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು ಕಣಣ್ಣ. ಈಗ ಅವ್ವ ಮಕ್ಕಳನ್ನ ನೋಡ್ಕಂತಾಳೆ, ಪ್ರೀತಿಯಿಂದ ಸಾಕ್ತಾಳೆ. ತಾಯಿ ದೊಡ್ಡ ವಸ್ತು. ಆದ್ರೆ ಆ ಚಿತ್ರ ಎಷ್ಟ್ ಚಂದಾಗಿ ಬಿಡಿಸಿದ್ದಾರೆ ಅಂತಂದ್ರೆ, ತಾಯಿ ಜೊತೆಗೆ ಇಬ್ರು ಮಕ್ಕಳು ಅಡಿಗೆ ಮಾಡಿ, ಒಂದು ಓದಿಸ್ತಾವಳೆ, ಇನ್ನೊಂದು ಊಟ ಮಾಡಿಸ್ತಾವಳೆ. ಅದು ಒಂದ್ ಮಂಕ್ರಿ ಒಳಗ್ ಕುತ್ಕೊಂಡು. ಆ ಮಂಕ್ರಿಯ ಯಾರು ಹೊತ್ಕೊಂಡವ್ರೆ? ಅಂದ್ರೆ ಇಡೀ ಕುಟುಂಬದ ಭಾರವ ತಾಯಿ ಹೊರ್ತಿದ್ರು ಇವ್ರು ಯಾರಿಗೂ ಅರಿವೇ ಬರ್ದಂಗೆ ಕಷ್ಟವ ಪಟ್ಟು ಇಡೀ ಕುಟುಂಬ ಜವಾಬ್ದಾರಿ ತಕೊಂಡಿರ್ತಾನ ಅಪ್ಪ. ಅಲ್ಲೇನವ ಹೆಣ್ಣಾಯ್ಕ್ಳು ಬೇಜಾರ್ ಮಾಡ್ಕೋಬಾರ್ದು ಇದಕ್ಕ. ಇಲ್ಲ ಬಿಡು. ಈಗ ಅದು ನೀನ್ ಹೇಳಿದ್ದು ದಿಟ್ವೆ. ಇಡೀ ಕುಟುಂಬದ ಜವಾಬ್ದಾರಿಯ ಹೊರವನು ಅಪ್ನಿಯೇ. ಈ ಮುದ್ದೆಲ್ಲ ಏನಾಗ್ಬಿಟ್ಟಿತ್ತು ಜಯಣ್ಣ, ದುಡಿಯಕ್ ಹೋಯ್ತಿದ್ದವ್ರು ಯಾರಪ್ಪ? ಗಂಡಸ್ರು. ಮನೆಯಲ್ಲಿ ಹೆಂಗಸ್ರು ಮನೆ ಕೆಲಸ ಮಾಡ್ಕೊಂಡು, ಅಡುಗೆ ಕೆಲಸ ಮಾಡ್ಕೊಂಡು, ಓದ್ತೋತ್ಗ ಊಟ ಹಾಕೋದವ್ರ ಕೆಲಸ ಆಗಿತ್ತು. ಈ ಏನಾಗ್ಬಿಡ್ತು, ಈ ಓದೋದು ಬರೆಯೋದು ಜಾಸ್ತಿ ಎಲ್ಲ ಆಗ್ಬಿಟ್ಟು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ಶುರು ಮಾಡ್ಬಿಟ್ರಲ್ಲ. ಆವಾಗ ನಮುವೆ ಸಮಪಾಲು ಬೇಕು, ನಮಗೂ ಅದು ಅರ್ಹತೆ ಇದೆ ಅಂತ ಅನ್ಕೊಂಡು ತೋರ್ಪಡಿಸ್ತ್ರಲ್ಲ. ಆಗ ಇದೆಲ್ಲ ಯೋಚನೆಗೆ ಬಂದಿದ್ದು ಅಲ್ಲ ಕಣ್ಣಣ್ಣ. ಇದು ಮುಂಚೆನೂ ಇತ್ತು, ನೀ ತಪ್ಪು ತಿಳ್ಕೊಂಡಿದ್ಯಾ. ನಾವೆಲ್ಲ ಚಿಕ್ಕವ್ರಿದ್ದಾಗ ಕಣ್ಣಣ್ಣ, ನಮ್ಮನೆ 4 ಜನ ಹೆಣ್ಮಕ್ಳು. ನಮ್ ತಂದೆನೆ ನಮ್ಗೆಲ್ಲ ತಲೆ ಬಾಚೋರು. ಎಲ್ಲಿದ್ಯಾ ನೀನು, ಅಡ್ಗೆ ಮಾಡ್ಕೊಟ್ಟವ್ರೆ. ನಾನು ಅದನ್ನೇ ಕವ ಹೇಳಕ್ ಹೊಂಟದ್ದು. ಅಪ್ಪನುವೆ ಅವನಷ್ಟೇ ಜವಾಬ್ದಾರಿ ಹೊತ್ಕೊತಾನೆ, ಅವನಷ್ಟೇ ಅಪ್ಪನೂ ಜವಾಬ್ದಾರಿ ಹೊತ್ಕೊತಾನೆ. ಅವ್ವ ಪ್ರೀತಿ ಕಲ್ಸಿದ್ರೆ ತಂದೆ ಜವಾಬ್ದಾರಿ ಕಲಿಸ್ತಾನ. ಆದ್ರೆ ಈಗ ಹೆಂಗಾಗ್ಬಿಟ್ಟದೆ, ಒಂದ್ ಕೈಯ ಅವ್ವ ಹಿಡ್ಕೊಂಡ್ರೆ ಇನ್ನೊಂದ್ ಕೈಯ ಅಪ್ಪ ಹಿಡ್ಕತಾನಂತೆ, ಇಲ್ವಾ? ಮಗಿಗೆ ಪ್ರಪಂಚವ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅಪ್ಪ ತೋರ್ಸಿದ್ರೆ ಅವ್ವ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಮಗನ ತಿತ್ತಾಳಂತೆ. ಯಾವಾಗ್ಲೂ ಮಗಿಗೆ ಪ್ರೀತಿ ತೋರ್ಸೋದ್ರ ಮೂಲಕ ಹತ್ರ ಆಗ್ಬಿಡ್ತಾಳೆ. ತಂದೆ ಹಂಗಲ್ಲ, ಅವ ಜವಾಬ್ದಾರಿ ಹೊತ್ಕೊಂಡು ಯಾವಾಗ್ಲೂ ಒಂದ್ ಹೆಜ್ಜೆ ಹಿಂದಕ್ಕೆ ಇರ್ತಾನೆ. ಮಕ್ಕಳುಗಳಿಗೆ ಅಪ್ಪನ ಬಗ್ಗೆ ಗೌರವ ಭಯ ಜಾಸ್ತಿ ಪ್ರೀತಿಗಿಂತ, ಇಲ್ವೇನವ? ಯಾವತ್ತೂ ಅಪ್ಪನ್ ಕಂಡ್ರೆ ಅವನ್ಗಿಂತ ಓಸಿ ಏನಂತೀಯ ದೂರ ಅಂತ. ಆದ್ರೆ ಪ್ರೀತಿ ಲೆಕ್ಕದಲ್ಲಿ ತಕೊಂಡ್ರೆ ದೊಡ್ಡ ಪ್ರೀತಿ ಅಪ್ಪ ಎದೆನಲ್ಲಿ ಇಟ್ಕೊಂಡಿರ್ತಾನೆ, ತೋರಿಸ್ಕೊಳಕ್ಕಿಲ್ಲ. ಒಳ್ಳೆ ಪದ ಹೇಳ್ದೆ. ಅಂದ್ರೆ ಒಬ್ರದ್ದಾದ್ರೂ ಭಯ ಇರ್ಬೇಕು ಅಂತ. ಈಗ ಕನ್ನಡ ರೇಡಿಯೋನಲ್ಲಿ ಒಬ್ರು ಮಾತಾಡ್ತಾ ಇದ್ರು, ಯಾರೋ ಡಾಕ್ಟ್ರು. ಅವ್ರು ಏನಂದ್ರು ಅಂದ್ರೆ, ಈಗಿನ ತಂದೆ ತಾಯಿಗಳು ಫ್ರೆಂಡ್ಸ್ ಆಗ್ಬಿಡ್ತಾರಂತೆ, ಹಂಗಾಗ್ಬೇಡಿ, ನೀವ್ ತಂದೆ ತಾಯಿಗಳಾಗಿ ಅಂತ ಹೇಳ್ತಾ ಇದ್ರು. ಹಂಗಂದ್ಯವ ಎಲ್ರು ಫ್ರೆಂಡ್ಸ್ ಆಗಿ ಅದೇನೋ ಹೇಳ್ತಾರಲ್ಲವ, 19 ವರ್ಷನ 18 ವರ್ಷನ ಆದ್ಮೇಲೆ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡ್ಕೋಬೇಕು ಅಂತ. ಅಲ್ಲ, ಅವಾಗ ನೋಡ್ಕೊಳ್ಲಿ ಕಣ್ಣಣ್ಣ. ಈಗ ಏನ್ ಮಾಡ್ತಾರಲ್ಲ, ಸಣ್ಣ ವಯಸ್ಸಲ್ಲೇ ಮಕ್ಳನ್ನ ತುಂಬಾ ಮುದ್ದು ಮಾಡೋದು, ಎಲ್ಲ ತಂದ್ಕೊಡೋದು, ಭಯನೇ ಇಲ್ದೇ ಇರೋದು, ಹಂಗ್ ಬೆಳೆಸ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಸರಿಯಾಗಿ ಹೇಳವ್ರೆ ಕಣ್ ಬಿಡವ್ವ. ಯಾವಾಗಲೂ ನೋಡಪ್ಪ, ಮಕ್ಕಳನ್ನ ಮಕ್ಕಳ ತರ ನೋಡ್ಕೋಬೇಕು, ಅಪ್ಪ ಅಪ್ಪನ ತರ ಇರಬೇಕು, ಅವ್ವನ್ ತರ ಇರಬೇಕು. ನಾವೆಲ್ಲರೂ ಫ್ರೆಂಡ್ಸು ಬನ್ನಿ ಗೋಲಿ ಗಜ್ಗ ಆಡಮ್ಮ ಅಂತಂದ್ರೆ ಮುಗಿದೋಯ್ತು ಅಲ್ಲಿಗೆ. ಅಪ್ಪ ನನ್ನಂಗಿಯೇ ಅವ್ವ ನನ್ನಂಗಿಯೇ ಅಂತ ಅನ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ ಜೀವನ.
ಹಂಗ ಅನ್ಬಿಟ್ಟು ಹೊಡೆದು ಬಡ್ದು ಸಾಕಂಗಲ್ಲ, ಕಣ್ಣಲ್ಲೇ ಎದುರಿಸ್ಬೇಕು. ನಮ್ಮ ಅಪ್ಪ ಬತ್ತಿದ್ರೆ ಇಲ್ಲಿಂದಲೇ ಉಯ್ಕೊಂಬಿಟ್ಟೈತಿದ್ದು ಮನೆಗುಂಟ. ಜಯಣ್ಣ ನೆಪ್ಪಿದ್ದದ ಅಲ್ಲ ಕಣಣ್ಣ, ನೀನ್ ಹಂಗ ಹೋಗೋ ಜಯಣ್ಣಂಗ್ ಹೆಂಗ್ ನೆಪ್ಪಿರ್ತದೆ? ಅಲ್ಲಕವ ಜೊತೆಗೆ ಆಡ್ತಿದ್ನಲ್ಲ ಕುಂಟ ಬಿಲಿಯ. ನಂಗೆ ಹಂಗಾಯ್ತಿರ್ಲಿಲ್ಲ ಬಿಡವ, ಇವ್ನ್ ನೋಡ್ಕ ಹಿಂದಾಗುಂಟ ಹೋಯ್ತಿದ್ದೆ. ಅಲ್ಲೋ ಟಾಟಿ ಅನ್ಕೊಂಡ್ ಹೋಯ್ತಿದ್ಯೇನೋ ಇಲ್ಲ ತಪ್ಕೊಳಕ್ಕೆ. ಇಲ್ಲಿ ಕೇಳು, ನೀ ಹೇಳದ ಒಪ್ಕೋತೀನಿ, ಕಮಲ ಕೇಳೋದು ಸರಿ ಐತೆ. ಆದ್ರೆ ನಾವು ಯಾವಾಗ್ಲೂ ಜವಾಬ್ದಾರಿಯ ಕಲಿಸ್ಬೇಕು ಮಕ್ಕಳಿಗೆ. ಈಗ ಏನಂದ್ರೆ ನಾವು ಕಷ್ಟಪಟ್ಟಿವಿ, ಮಕ್ಕಳು ಯಾವುದೇ ರೀತಿ ಕಷ್ಟಪಡಬಾರ್ದು ಅಂತ ಎಲ್ಲಾ ಸುಖವ ಮಕ್ಕಳುಗಳಿಗೆ ಕೊಡಕ್ ಹೋಗ್ಬಾರ್ದು. ಎಷ್ಟೋ ಜನ ಅದೇನೋ ಅದ್ರ ಬಗ್ಗೆನೇ ಓದ್ಕೊಂಡಿರ್ತಾರಂತಲ್ಲ, ಅವ್ರು ಹೇಳ್ತಾರಂತೆ ಕವ ಮಕ್ಕಳಿಗೆ ಇಲ್ಲ ಅಂತಲೂ ಹೇಳಿ ಅಂತ. ಎಲ್ಲಕ್ಕೂ ಹ್ಞೂ 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 ಒಂದು ಐಕ ಏನ್ ತಿಳ್ಕೊಬಿಡ್ತವೆ ಅಂದ್ರೆ ಪ್ರಪಂಚದ ಹಿಂಗೆ ಇರ್ತದೆ, ನಾನು ಏನ್ ಕೇಳಿದ್ರು ಸಿಗ್ತದೆ ಅಂತ. ಇಲ್ಲ ಅಂದಾಗ್ಲೇ ಮಕ್ಳಿಗೆ ಗೊತ್ತಾಗೋದು ಪ್ರಪಂಚ ಬೇರೆ ತರ ಐತೆ ಅಂತ. ಜವಾಬ್ದಾರಿ ಕಲ್ಸಿ ಸಿನೈ ತರ ಕಾಣಿ, ಅಂದ್ರೆ ಭಯ ಭೀತಿ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಇಲ್ಲ ನಮ್ಮ ಹಂಗೆ ಹೇಳಲಿಲ್ಲ ಕಣ್ಬಿಡು. ಅಂದ್ರ ಹೆದರಿಕೆ ಬೇಡ, ಆದ್ರೆ ಗೌರವ ಇರ್ಲಿ, ಜವಾಬ್ದಾರಿ ಇರ್ಲಿ ಅಂತ. ಈಗ ಏನೋ ವಿಚಾರ ಹೇಳ್ಬೇಕಿತ್ತು ನಿನ್ಗೆ. ಈಗ ಭೂಮಿ ತಾಯಿ ಅದಲ್ಲ, ತಾಯಿ ನಮ್ ದೇಶದಾಗೆ ಮರುಭೂಮಿ ಎಲ್ಲದವ ಆ ಕಡೆಕಪ್ಪ, ರಾಜಸ್ಥಾನ ಎಲ್ಲ ಓದಿದೀವಲ್ಲವ. ಅದೇನಾದ್ರ ಹೆಸರು ತಾರ್ ಮರುಭೂಮಿ. ಈಗ ಇಲ್ಲಿ ಕೇಳಪ್ಪ, ಆ ಮರುಭೂಮಿ ಅಂದ್ರೆ ಅಲ್ಲೇನು ಬೆಳೆಯುವುದಿಲ್ಲ ಇಲ್ವಾ, ಖರ್ಜೂರ ಬೆಳ್ದಾರಂತಲ್ಲ, ಅದೇ ಅಂತವ್ ಬೆಳ್ಕೊಂಡ್ ತಿನ್ಬೇಕಷ್ಟೇ. ಆದ್ರೆ ಈಗ ಏನಾಗ್ತಾ ಅದಂತೆ, ನಾವು ವ್ಯವಸಾಯ ಮಾಡೋ ಭೂಮಿನೂ ಕೂಡ ಹಂಗಾಯ್ತದಂತೆ. ಮರುಭೂಮಿ ಈಗ ನೋಡಪ್ಪ, ಪುಣ್ಯಾತುಮ್ರು ಯಾರೋ ಹೇಳ್ತಿದ್ರು, ರಾಜಸ್ಥಾನ ಬಿಟ್ರೆ ಅತಿ ಹೆಚ್ಚು ಈ ಮರುಭೂಮಿ ಆಯ್ತಾ ಇರೋ ರಾಜ್ಯ ಯಾವ್ದು ಗೊತ್ತೇ? ಕರ್ನಾಟಕ. ಅಂದ್ರ ನಾವು ಬಳಸೋಂತ ರಾಸಾಯನಿಕ ಲೋಪೋ. ಈಗ ನೀರು ಬಂದದೆ ಅಂತೇಳಿ ನೀರ ಬಿಟ್ಬಿಟ್ಟು ಗೊಬ್ಬರ ಹಾಕಿ ರಾಯಚೂರು ಸಿನ್ನೂರು ಆ ಕಡೆಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ಭತ್ತ ಬೆಳಿತಾರಲ್ಲ, ಅಲ್ಲಿ ಭತ್ತವೇ ಬೆಳೆಯಕ್ ಆಗದಂಗ ಆಗ್ಬಿಟ್ಟದಂತೆ. ಉಪ್ಪೆಲ್ಲ ತುಂಬ್ಕೊಬಿಟ್ಟು ಭೂಮಿ ಎಲ್ಲ ಮರುಭೂಮೀಕರಣ ಆಯ್ತದಂತೆ. ಅದ ತೆಪ್ಪಿಸ್ಬೇಕು, ಈ ಭೂಮಿಯ ಸಂದಾಕ್ ಮಡಿಕಬೇಕು ಅಂತಂದ್ರೆ ಹಸಿನ ಗೊಬ್ಬರ, ಹಸಿರೆಳೆ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲ ಭೂಮಿಗೆ ಹಾಕಿ ಮರುಭೂಮೀಕರಣ ಆಗದ್ ತಡಿಬೇಕು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರವ, ಮರುಭೂಮಿನಾಗ ಇನ್ನೂ ಒಂದ್ ಸಮಸ್ಯೆ ಇರ್ತದೆ. ಚಂದಾಗಿ ಹೇಳ್ದೆ, ಬರ ಬರ್ತದಲ್ಲ, ಆಗ್ಲೂ ಹಿಂಗೆ ಆಯ್ತದೆ. ಈಗ ಬರ ಅಂದ್ರೆ ಏನ್ ಹೇಳಪ್ಪ, ಒಟ್ಟಾಗ ಏನು ನೀರಿಲ್ದೆ ಹೊಟ್ಟೆದ ಚಿಂತೆ ಇವನಿಗೆ. ಮಣ್ಣಿಂದ ಮಾತಾಡು. ಅಲ್ಲಕಪ್ಪ, ನಮ್ದನ್ ಕೇಳ್ತಿದ್ದೆ, ಮಣ್ಣದ್ ಕೇಳ್ತಿದ್ದೆ. ಮಣ್ಣು ಏನಾಯ್ತದೆ, ಮಣ್ಣಾಗಿರೋ ತ್ಯಾವೆಲ್ಲ ಹಾರೋಯ್ತದೆ. ತ್ಯಾವ ಹೊಂಟೋಯ್ತು ಅಂದ್ರೆ ಮಣ್ಣಾಗೆ ಜೀವ ಇರ್ತದೆ? ಇರೋದಿಲ್ಲ. ಜೀವ ಇಲ್ದಲ್ಲ ಇರೋ ಮಣ್ಣೆ ಮರುಭೂಮಿ ಅಂತ ಹೇಳೋದು. ಮಣ್ಣಾಗೆ ಗಿಡ ನೆಟ್ರು ಬರ್ತದ? ಬರಲ್ಲ. ಉಂಟ್ಕತ್ತದೆ, ಮರ ನೆಟ್ರುವೆ ಅಲ್ವಾ. ಖರ್ಜೂರ ಬರ್ತದೆ ಅಂತ ಹೇಳ್ದಲ್ಲ, ಅದು ಕಪ್ಪ ಒಳಗಿಂದ ಬರ್ತದೆ ಕಪ್ಪ, ಅದು ನೆಟ್ಟರಾದ. ಅದ್ರ ಮಧ್ಯದಲ್ಲಿ ನೀರಿನ ಸೆಲೆ ಇರ್ತದಂತೆ. ಅದೇನೋ ಹೇಳ್ತಾರಲ್ಲವ, ಹೇಳ್ದಲ್ಲವ, ಓಯಾಚಿಚ್ ಓಯಾಸಿಸ್ ಅಂತ ಕಣ್ಣಣ್ಣ. ಸುಮ್ಕಿರು, ಅವಳಿಗೆ ಗೊತ್ತಾಯ್ತದೆ, ನಿಂಗ ಅರ್ಥ ಆಗೋದಿಲ್ಲ. ನಾನೇನಪ್ಪ ಸುತ್ತಮುತ್ತ ಖರ್ಜೂರದ ಗಿಡಗಳು ಇರ್ತಾವಂತೆ. ಒಂದ್ ಕಿತಾವ ನೋಡ್ಕೊಂಬಂದ್ರ ಆತು. ಅದಕ್ಕೆ ಕೃಷಿ ಇಲಾಖೆನವ್ರು ಹೇಳ್ತಾ ಇದ್ರು, ಮುಂಗಾರಿ ಆಂದೋಲನದಾಗೆ ನಿಮ್ ಹಳ್ಳಿಗೆ ಬರ್ತೀವಿ, ಆಂದೋಲನ ಶುರು ಮಾಡವ್ರೆ. ಮುಂಗಾರಿ ಆಂದೋಲನ ಕೇಂದ್ರ ಸರ್ಕಾರ ವಿಕಸಿತ ಕೃಷಿ ಅಭಿಯಾನ ಅಂತ ಮಾಡಿತ್ತ. ನಾನು ಹೋಗಿದ್ದೆ. ಹೇಳ್ತಾ ಇದ್ರು, ನಿಮ್ ಹಳ್ಳಿಗೆ ಬರ್ತೀವಿ, ಬೀಜ ಉಪಚಾರ ಮಾಡೋದು ಹೆಂಗೆ, ಗೊಬ್ಬರ ಹಾಕೋದು ಹೆಂಗೆ, ಔಷಧ ಬಳಸೋದು ಹೆಂಗೆ ಎಲ್ಲ ಹೇಳ್ಕೊಟ್ಟಿವಿ ಅಂತ ಹೋಗಿ ಹೇಳ್ತಾ ಇದ್ರು. ಈ ವಿಚಾರ ಹೋಗಿ ಊರ್ಗೆ ಹೇಳಿ ಜಯಣ್ಣವ್ರೆ, ಹೊಸಿ ಮಣ್ಣಿನ ಬಗ್ಗೆ ಜ್ಞಾನ ಇರ್ಲಿ. ನೀನ್ ರಾಜಸ್ಥಾನಕ್ಕೆಲ್ಲೋ ಈ ಕೃಷಿ ಇಲಾಖೆಯವ್ರು ನಮ್ಮನ್ನ ಕರ್ಕೊಂಡ್ ಹೊಟ್ಟೋಗ್ಬಿಡ್ತಾರ ಟ್ರಿಪ್ ಮೇಲೆ ಅಂತ ಅನ್ಕೊಂಡ್ಬಿಟ್ಟಿನಿ. ರಭಸ ನೋಡ್ತು ಅಂತಂದ್ರೆ ಅಲ್ಗೂ ಹೋಗುಮ ಬಿಡು, ಅದೇನ್ ಪ್ರದೇಶ ಅಲ್ವೇ. ನೋಡ್ಬೇಕಾದ್ದಯ್ಯ, ಈ ನಮ್ ಮೈಸೂರು ಪೇಟೆಯಿಂದಲೇ ಡೈರೆಕ್ಟ್ ಇದಕ್ಕೆ ಆದಂತಲ್ಲಪ್ಪ ಟ್ರೈನು, ರಾಜಸ್ಥಾನ ಜೈಪುರ.
ಅಲ್ಲಿಗೆ ಕರ್ಕೊಂಡು ಹೋಗಿ ಅರಮನೆ ನೋಡಕ್ಕೆ ಮ್ಯಾಲ್ ಕುಂತ್ಕೊಂಡ್ ಹೋದ್ರಾಯ್ತಕ್ಕ ರೈಲ್ ಮೇಲೆ ಅದೇನ್ ಪಿಕ್ಚರ್ ಪಿಕ್ಚರ್ ಅಲ್ಲಿ ಐತಲ್ಲ ಪದ ಎಲ್ಲ ಆಳ್ತಾರಲ್ಲ ಮತ್ತೆ ಹಂಗೆ ಹೋಗು ಅದ್ಯಾವ್ದೋ ಒಂದ್ ಪದ ಅಲ್ಲ ಅದಲ್ಲವಾ ಟೈಮ್ ಆಯ್ತು ಆಗ್ಲೇ ಏನೋ ಕೊಡ್ತಿದ್ದಲ್ಲ ಕೈಗೆ ಕೊಡು. ಅಲ್ಲಕಪ್ಪ ನೀನ್ ಹೊಟ್ಟೆ ಇದು ನೆನೆಸ್ಕೊಂಡು ನನ್ ಪದದ ಬಾಯಿಗೆ ಮಣ್ಣು ಹಾಕ್ಬೇಡಕಪ್ಪ. ಸರಿ ಹೇಳು ನೀನು, ಅಷ್ಟೊತ್ತಿಗೆ ನಾನು ಬಿಸಿ ಮಾಡ್ಕೊಂಡು ತತ್ತೀನಿ. ನೀನು ಬಿಸಿ ಮಾಡ್ಕೊಂಡ್ ತಂದ್ಬಿಡು, ನಾನು ನೆಪ್ಪಗ್ ತಗತಾ ಇರ್ತೀನಿ. ಚಯ್ಯ ಹಾಡು ಹೇಳ್ತಾ ಇದ್ಯಾ? ಅದೇನೋ ಸಯ್ಯ 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 ಅದೇನ್ ಸೈದಾರೋ ಕಾಣಿ, ಅದೇನು ಬಾವಿ ಇದ್ದದಲ್ಲಿ ಅಕ್ಕಪಕ್ಕದಲ್ಲಿ ಸೀದೋಯ್ತದೆ ನೋಡವ ಹೊಲಗ ಹೋಗಿ. ನಡೆಯವ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.